ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾನಿವತ್ತು ಒಂದು ವಿಶೇಷ ಸಂದರ್ಶನ, ಅದು ಮೂಡಿಗೆರೆ ನರರೋಗ ತಜ್ಞರು. ಇದುವರೆಗೂ ಇರಲಿಲ್ಲ. ಈಗ ನರರೋಗ ತಜ್ಞರೊಬ್ರು ಮೂಡಿಗೆರೆಗೆ ಬಂದಿದ್ದಾರೆ, ಸುಮುಖ ಅಂತ ಹೇಳಿ. ಅವರ ಒಂದು ಪರಿಚಯನ ಮಾಡ್ಕೊಳ್ಳೋಣ. ನಮ್ಮ ಜಿಲ್ಲೆಯವರೇ, ಅವರ ಊರು ಮೂಡಿಗೆರೆನಲ್ಲಿ ಸಿಗ್ತಾರೆ. ಅವರು ಬೇರೆ ಕಡೆ ಹೋಗಕ್ಕಿತ್ತು, ಈಗ ಮೂಡಿಗೆರೆನಲ್ಲಿ ಲಭ್ಯ. ಓಕೆ, ಅವ್ರನ್ನೇ ಮಾತಾಡ್ತಾ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು? ಸರೋಜಿನಿ. ಸರೋಜಿನಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ತಂದೆ ತಾಯಿಗೆ? ನಮ್ಮ ತಂದೆ ತಾಯಿ ನಾನು ಒಬ್ನೇ. ಒಬ್ಬನೇ ಮಗ? ಹಾ. ಹಾ ಹಾ. ಹೆಣ್ಮಕ್ಳಿಲ್ಲ? ಇಲ್ಲ ಇಲ್ಲ. ಒಬ್ಬನೇ ಮಗ. ಹಾ ಹಾ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಶುರುವಾಗಿದ್ದು ಎಲ್ಲಿಂದ? ನಾವು ಫಸ್ಟ್ LKG UKG ಅವೆಲ್ಲ ಬಾಳೆನೂರಲ್ಲೇ. ಹಾ ಹಾ. ಫಿಫ್ತ್ ತನಕ. ಹಾ ಆಮೇಲೆ ಇನ್ನ ಹೈಯರ್ ಸಂಶೋಧನೆ. ಹಾ ಈಗ ನಮ್ಗೆ ಸಂಶೋಧನೆ ಮಾಡೋದೆಲ್ಲ ತುಂಬಾ ಇಷ್ಟ. ಹಾ. ಸೊ ಇದ್ರಲ್ಲೆಲ್ಲ ತುಂಬಾ ತರ ಕಾಯಿಲೆ, ಅದಕ್ಕೆ ಹೆಂಗೆ ಔಷಧಿಗಳು ಹೆಂಗೆ ಅದನ್ನ ಗುಣಪಡಿಸುತ್ತೆ ಅವೆಲ್ಲ ಸಂಶೋಧನೆ ಮಾಡೋದು. ಸೊ ಅದಕ್ಕೆ ಆ ಇಂಟ್ರೆಸ್ಟ್ ಅಲ್ಲಿ. ಈಗ ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಿ ಸರ್? ಈಗ ನಾವು ಆಶ್ರಯ ಹಾಸ್ಪಿಟಲ್ ಚಿಕ್ಕಮಂಗ್ಳೂರಲ್ಲಿ ಡ್ಯೂಟಿ ಮಾಡ್ತಿದ್ವಿ. ಈಗ ಇಲ್ಲಿ ಮೂಡಿಗೆರೆನಲ್ಲಿ ಇವತ್ತು ಒಂದು ಕ್ಲಿನಿಕ್ ಮಾಡಿದ್ರೆ ಸಂಜೆ ಮೇಲೆ ಪೇಷಂಟ್ ನ ನೋಡತಕ್ಕಂಥದ್ದು. ಇದು ಚಿಕ್ಕಮಗಳೂರಿನಲ್ಲೂ ಸಾಧ್ಯ ಇತ್ತಲ್ಲ ನಿಮ್ಗೆ? ಅಲ್ಲಿ ಕ್ಲಿನಿಕ್ ಮಾಡೋದು ಬಿಟ್ಟು ಯಾಕೆ ಮೂಡಿಗೆರೆನಲ್ಲಿ ಮಾಡಿದ್ರಿ ಸರ್? ಯಾಕಂದ್ರೆ ಇಲ್ಲೇ ಆಶ್ರಯದಲ್ಲೇ ನೋಡಿದೀವಿ ಹಂಗಿತ್ತು ಉದಾಹರಣೆಗಳು, ಅದಕ್ಕೆ ಈಸಿ ಆಗ್ಬಿಡುತ್ತೆ. ಇದ್ದಂಥವ್ರಿಗೆ ಈ ತರ ಕೈ ಕಾಲು ಮರಗಟ್ಟೋದು, ಜುಮ್ ಜುಮ್ ಅನ್ನೋದು ಅಥವಾ ಸೆನ್ಸೇಷನ್ ಇಲ್ಲದೆ ಆಗತ್ತೆ, ನರಗಳೆಲ್ಲ ಡ್ಯಾಮೇಜ್ ಆಗೋದು. ಶುಗರು ತುಂಬಾ ಭಾಗಗಳು ದೇಹದಲ್ಲಿ ಡ್ಯಾಮೇಜ್ ಮಾಡುತ್ತೆ. ಒಂದು ನಿಮ್ಮ ಕಣ್ಣಿನ ಅಲ್ಲಿ ರೆಟಿನಾ ಅವೆಲ್ಲ ಬರ್ತಾವಲ್ಲ, ಅದು ಕಣ್ಣಿನ ನರಗಳು. ಹಾಗೆ ನಿಮ್ದು ಇದು ರಕ್ತ ಕಣಗಳು, ಅದು ಮತ್ತೆ ಕಿಡ್ನಿ, ಹಾರ್ಟ್ ಎಲ್ಲದೂ ಡ್ಯಾಮೇಜ್ ಮಾಡುತ್ತೆ. ಅದ್ರ ಜೊತೆಗೆ ನರಗಳು. ಈಗ ಬೇಸಿಕ್ ಆಗಿ ಅಂತ ಹೇಳ್ಬೇಕಂದ್ರೆ, ಈಗ ಎಷ್ಟೋ ಜನಗಳು ನರಗಳು ಮತ್ತೆ ರಕ್ತ ಕಣನೇ ಬೇರೆ, ನರಗಳೇ ಬೇರೆ. ಈಗ ರಕ್ತ ಕಣ ಅಂದ್ರೆ ಮಾಮೂಲಿ ಸರ್ಕ್ಯುಲೇಷನ್ ಆಗೋದು, ಅಂದ್ರೆ ನಮ್ದು ಅಂಗಗಳಿಗೆ ಎಲ್ಲದಕ್ಕೂ ರಕ್ತ ಬೇಕು. ರಕ್ತದಿಂದ ಅವಕ್ಕೆ ನ್ಯೂಟ್ರಿಷನ್ ಸಿಗತ್ತೆ. ಅದರಿಂದ ಈ ರಕ್ತ ಕಣ ಅದನ್ನ ಅಲ್ಲಿಂದ ಹಾರ್ಟ್ ಇಂದ ತಗೊಂಡ್ ಬಂದು ಅದಕ್ಕೆ ಆಕ್ಸಿಜನ್ ಎಲ್ಲ ಸಪ್ಲೈ ಮಾಡೋದು, ಮತ್ತೆ ವಾಪಸ್ ಅಲ್ಲಿ ಸಪ್ಲೈ ಮಾಡಾದ್ಮೇಲೆ ವಾಪಸ್ ರಕ್ತ ಕಣ ವಾಪಸ್ ಹಾರ್ಟಿಗೆ ಕರ್ಕೊಂಡ್ ತಗೊಂಡ್ ಬರೋದು, ಅವೆಲ್ಲ ಮಾಡತ್ತೆ. ಅದು ರಕ್ತ ಕಣ. ಈಗ ನರಗಳು ಅದೇನ್ ಮಾಡುತ್ತೆ, ಅದು ನಿಮ್ದು ಅದೊಂಥರ ನೀವು ಹೆಂಗೆ ಸೇಮ್ ನಿಮ್ದು ಕಂಪ್ಯೂಟರ್ ಸಿಸ್ಟಮ್ ಇದೆಯಲ್ಲ, ಅದೇ ತರನೇ. ಈಗ ಹೇಗೆ ಅಂದ್ರೆ ನಿಮ್ದು ಒಂದು ರಾಬೋಟಿಕ್ಸ್ ಅಂತ ತಗೊಂಡು, ಈಗ ನಮ್ದು ಮೆದ್ಲಿಂಗೆ ನಮಗೆ ಕಮಾಂಡ್ ಮಾಡುತ್ತೆ. ಈಗ ಕೈ ಎತ್ತದು, ಕಾಲ್ ಎತ್ತದು, ಅವೆಲ್ಲ ಅದು ನಮ್ ಕಮಾಂಡ್. ನೆಕ್ಸ್ಟ್ ನಮಗೆ ಅಲ್ಲಿ ಯಾರಾದ್ರೂ ನಮ್ಮ ಟಚ್ ಮಾಡೋದು ಅಥವಾ ಫೀಲ್ ಸೆನ್ಸೇಷನ್, ಅದು ಅಲ್ಲಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ಇದೊಂಥರ ಸೇಮ್ ನಮ್ದು ಒಂಥರ ಕಂಪ್ಯೂಟರ್ ಸಿಸ್ಟಮ್ ತರ, ಅದೇ ಮೇನ್ ಕಮಾಂಡ್ ಸೆಂಟರ್ ತರ. ಈಗ ಮೆದ್ಲು ಮೇನ್ ಇದು, ಅಲ್ಲೆಲ್ಲ ನರಗಳು ಅದ್ರ ಕಮಾಂಡ್ ಸೆಂಟರ್. ಸೊ ಅದರಿಂದ ಎಲ್ಲ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಷನ್ ಆಗೋದು. ಸೊ ಇದು ಸಹ ಈ ಡಯಾಬಿಟಿಸ್ ಏರುಪೇರ್ ಆಗ್ಬಿಡುತ್ತೆ. ಈಗ ನಿಮ್ದು
ಹೆಂಗೆ ನಿಮ್ದು ಬಾಡಿಯಿಂದ ಸೆನ್ಸೇಷನ್ ಹೆಂಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದೆಲ್ಲ ಇರ್ತದೆ, ಅದೆಲ್ಲ ಏರುಪೇರ್ ಆಗಿ ಈ ಉರಿ ಜುಮ್ ಜುಮ್ ಅನ್ಸೋದು ಎಲ್ಲ ಡ್ಯಾಮೇಜ್ ಆದ ನಂಗೆ. ಈಗ ಎರಡನೇದಾಗಿ ಪಾರ್ಕಿನ್ಸನ್ಸ್ ಕಾಯಿಲೆ, ನಡ್ಕ ಇದು ಹೇಳಿದಿರಿ, ಅದು ಡಯಾಬಿಟಿಕ್ ಇದ್ದವರಿಗೆ ಬರುವಂತದ್ದು ಅಥವಾ ಬೇರೆಯವ್ರಿಗೂ ಬರ್ಬೋದಾ? ಅದು ಬೇರೆ ತರ ಕಾಯಿಲೆ. ಈಗ ಪಾರ್ಕಿನ್ಸನ್ನೇ ಅದೇ ಒಂದು ವಿಶಾಲವಾದ ಅದೊಂದು ಸಬ್ ಟಾಪಿಕ್. ಅದರಲ್ಲಿ ತುಂಬಾ ಭಾಗಗಳಿದೆ. ಒಂದು ಅವರು ನಡ್ಕ ಬರೋದು, ಅವ್ರದ್ದು ನಡೆಯೋ ಮೂಮೆಂಟ್ ಎಲ್ಲ ಸ್ಲೋ ಆಗೋದು, ಆಮೇಲೆ ಹಾಗೆ ಹಾಗೆ ನೀವು ಡಿಮೆನ್ಸಿಯಾ ಅಂತ ಕೇಳಿರ್ತೀರ, ಅವೆಲ್ಲ ಶುರು ಆಗೋದು. ಸೊ ಅಲ್ಲಿ ತುಂಬಾ ಭಾಗಗಳೆಲ್ಲ ಇದಾವೆ. ಸೊ ಅದಕ್ಕೆ ಏನ್ ಮಾಡೋದಂದ್ರೆ, ಅದಕ್ಕೆ ಈಗ ಔಷಧಿ ಎಲ್ಲ ಕೊಟ್ಟು ಅದನ್ನ ತಡೆಯೋದು, ಪ್ರೋಗ್ರೆಸ್ ಆಗೋದು ಕಮ್ಮಿ ಮಾಡೋದು, ಅದೇ ಟ್ರೀಟ್ಮೆಂಟ್. ಅದಕ್ಕೆ ಇನ್ನೊಂದು ಹೈಪೋಥೈರಾಯಿಸಮ್ ಅಂತ ಹಾಕಿರಲ್ಲ, ಅದು ಇದು ಥೈರಾಯ್ಡ್ ಕಾಯಿಲೆಗಳಲ್ಲಿ ಈಗ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆಗೋದಕ್ಕೆ ಹೈಪೋಥೈರಾಯ್ಡಿಸಮ್, ಹಾಗೆ ಜಾಸ್ತಿ ಆದ್ರೆ ಹೈಪರ್ ಥೈರಾಯ್ಡಿಸಮ್ ಹಾಗೆ. ಸೊ ಈ ಕಾಯಿಲೆಯಿಂದ ತುಂಬಾ ಮನುಷ್ಯನಿಗೆ ತುಂಬಾ ತೊಂದರೆಗಳಾಗ್ತವೆ. ಈಗ ನರಕ್ ಸಂಬಂಧಪಟ್ಟಿದ್ದ ಏನೇನಾಗ್ತಾವ ಅಂದ್ರೆ, ಒಂದು ಒಂಥರ ಮೈಯೆಲ್ಲ ಸುಸ್ತು, ಮತ್ತೆ ಇದು ಅವರಿಗೆ ಕೆಲಸ ಮಾಡ್ತಿರುವಾಗೆಲ್ಲ ಅವರ ಜಾಸ್ತಿ ಬೆವರೋದು, ಮತ್ತೆ ನಡ್ಕ ಕಾಯಿಲೆ ಬರೋದು, ಅದರಿಂದನೂ ಸ್ವಲ್ಪ ನಡ್ಕ ತೊಂದರೆ ಎಲ್ಲ ಬರ್ತದೆ. ಹಾಗೆ ತುಂಬಾ ನಾನಾ ತರ ತುಂಬಾ ಪ್ರಾಬ್ಲಮ್ಸ್ ಬರ್ತವೆ ಥೈರಾಯ್ಡ್. ಸ್ಟ್ರೋಕ್, ಪ್ಯಾರಲಿಸಿಸ್ ಅಂತಾರಲ್ಲ, ಇದು ಯಾವ ಕಾರಣಕ್ಕೆ ಹೆಚ್ಚಾಗಿ ಬರುವಂತದ್ದು? ಸ್ಟ್ರೋಕ್ ಈಗ ಅದು ಮೇನ್ ಕಾಮನ್ ಕಾರಣಗಳು ನಿಮ್ ಕಣ್ ಮುಂದೆನೆ ಇದಾವೆ, ತುಂಬಾ ಕಾಮನ್. ಅದು ಹೈಪರ್ ಟೆನ್ಷನ್ ಅಂಡ್ ಡಯಾಬಿಟಿಸ್ ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ, ಇವೇ ಮೇನ್ ಪ್ರಾಬ್ಲಮ್ಗಳು. ಅದರಿಂದನೇ ಈ ಸ್ಟ್ರೋಕ್ ಅನ್ನೋದು ಬರೋದು, ಅದು ಕಾಮನ್. ಇನ್ನು ದೊಡ್ಡ ಪಟ್ಟಿ ತುಂಬಾ ರಾಶಿ ಕಾಯಿಲೆಗಳಿದಾವೆ. ಈಗ ಕಾಮನ್ ಆಗಿ ಯಾವ್ದಂದ್ರೆ ಹೈಪರ್ ಟೆನ್ಷನ್. ಸೊ ನೀವು ಹೈಪರ್ ಟೆನ್ಷನ್ ಅದು ಕಂಟ್ರೋಲ್ ಅಲ್ಲಿ ಇಡ್ಬೇಕು, ಬ್ಲಡ್ ಪ್ರೆಷರ್ ಅದು ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಿ ಕಂಟ್ರೋಲ್ ಅಲ್ಲಿ ಇಡ್ಬೇಕು. ಮತ್ತೆ ಶುಗರ್ ಸಹ ನೀವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಕಂಟ್ರೋಲ್ ಇಡ್ಬೇಕು. ಹಾಗೆ ಈಗ ಸ್ಟ್ರೋಕ್ ಅಲ್ಲಿ ಎರಡು ತರ ಮಾಮೂಲಿ ಅಂದ್ರೆ ಸಬ್ ಡಿವಿಷನ್ಸ್ ಅಲ್ಲಿ ಬೇರೆ ಸಬ್ ಡಿವಿಷನ್ಸ್ ಇದಾವೆ. ಮೇನ್ ಆಗಿ ಏನಾಗೋದು, ಒಂದು ಸ್ಟ್ರೋಕ್ ಈಗ ಒಂದ್ ಭಾಗದಲ್ಲಿ ರಕ್ತ ಕಣ ಕ್ಲಾಟ್ ಆಗಿ ಅಲ್ಲಿ ಬ್ಲಡ್ ಸಪ್ಲೈ ಕಟ್ ಆಫ್ ಆಗಿ, ಸೇಮ್ ಹಾರ್ಟ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತಲ್ಲ, ಅದೇ ತರನೇ ಸಿಮಿಲರ್ ಆಗ್ಬಿಡತ್ತೆ. ಒಂದಿಷ್ಟು ಬ್ರೈನ್ ಇದ್ದ ಒಂದು ಟಿಶ್ಯೂಗಳು ಡ್ಯಾಮೇಜ್ ಆಗ್ಬಿಡ್ತವೆ ಪರ್ಮನೆಂಟ್. ಅರ್ಥ ಆಯ್ತಲ್ಲ? ಸೊ ಇದಕ್ಕೆ ಇಸ್ಚೆಮಿಕ್ ಸ್ಟ್ರೋಕ್ ಅಂತ ಕರಿತೀವಿ, ಇನ್ಫ್ರಾಕ್ಟ್ ಅಂತ ಕರಿತೀವಿ. ಸೇಮ್ ಹಾರ್ಟ್ ಅಟ್ಯಾಕ್ ಆದಂಗೆ ಇರ್ತದೆ ಇದು. ಈಗ ಅದರಲ್ಲೇ ಈಗ ಫಿಟ್ಸ್ ಅಂತಿದೆ, ಮೂರ್ಛೆ ರೋಗ ಇದೆ, ಇದು ಹೇಗೆ ಸರ್? ಮೂರ್ಛೆ ರೋಗದಲ್ಲಿ ಪ್ರೈಮರಿ ಅಂತೀವಿ, ಸೆಕೆಂಡರಿ ಅಂತೀವಿ. ಪ್ರೈಮರಿ ಅಂದ್ರೆ ಅದಕ್ಕೆ ಮಾಮೂಲಿ ಅದು ನಿಮ್ಗೆ ಕಾಸ್ ಎಲ್ಲ ಏನೋ ಇದು ಜೆನೆಟಿಕ್ ಇರ್ತದೆ. ಹಂಗೆ ಅದು ಈಗ ನೀವೇನಾದ್ರೂ ಅದ್ರದ್ದು ಇಮೇಜಿಂಗು ಅವೆಲ್ಲ ಮಾಡಿದ್ರೆ ಅಂತದೇನ್ ಕಾಸ್ಟ್ ಸಿಗಲ್ಲ ನಿಮ್ಗೆ. ಫಿಟ್ಸ್ ಅಂದ್ರೆ ಈಗ ಆಲ್ಕೋಹಾಲ್ ಮಾಡ್ತಾ ಇದ್ದಾನು, ಕುಡಿಯೋದ್ ಬಿಟ್ಟ ತಕ್ಷಣನೇ ಫಿಟ್ಸ್ ಬರುತ್ತೆ. ಈಗ ನಮ್ಮಲ್ಲಿ ಹಳ್ಳಿಲಿ ಇರ್ತವೆ, ಸ್ವಲ್ಪ ಕುಡಿದ್ರೆ ಒಳ್ಳೇದು, ಇಲ್ಲ ಅವ್ನಿಗೆ ಯಾರೋ ದೇವ್ರ ತೊಂದ್ರೆ, ಈ ತರ ಎಲ್ಲ ಹೇಳ್ತಾರೆ. ನಿಜಾನ ಸರ್? ಈಗ ಅದೇ ಟಾಪಿಕ್ ಬರ್ತಿದ್ದೇನೆ. ಈಗ ಪ್ರೈಮರಿ ಬಿಟ್ಟು ಸೆಕೆಂಡರಿ ಫಿಟ್ಸ್ ಏನಕ್ ಬರ್ತದೆ? ಸೆಕೆಂಡರಿ ಅಂದ್ರೆ ಒಂದು ಡೈರೆಕ್ಟ್ ಒಂದು ಕಾಸ್ಟ್ ಹೇಳ್ಬೋದು. ಸೊ ಅದು ಏನಕ್ ಬರ್ತದೆ ಅಂತ, ಅದು ಒಂದು ಏನಂದ್ರೆ ಏನೇ ಕಾರಣಕ್ಕೂ ತಲೆಗೆ ಪೆಟ್ಟು ಬಿದ್ರೆ, ಐದಾರು ಈ ಬೈಕ್ ಇಂದ ಬೀಳೋದು, ಅಥವಾ ಹಳ್ಳಿ ಕಡೆ ತಲೆದ ಮೇಲೆ ಏನಾದ್ರೂ ಮರ ಬೀಳೋದು, ಅಥವಾ ಮರದಿಂದ ಕೆಳಗಡೆ ಬಿದ್ದು ತಲೆಗೆ ಪೆಟ್ಟಾಗಿ ತಲೆ ಒಳಗಡೆ ರಕ್ತಸ್ರಾವ ಆದ್ರೆ ಅದರಿಂದ ಫಿಟ್ಸ್ ಟ್ರಿಗರ್ ಆಗತ್ತೆ. ಅಥವಾ ಸ್ಟ್ರೋಕ್ ಆದ್ರೆ ಬ್ರೈನ್ ಇರಿಟೇಷನ್ ಆಗಿ ಫಿಟ್ಸ್ ಟ್ರಿಗರ್ ಆಗತ್ತೆ. ಅಥವಾ ಈ ಹೊಟ್ಟೆ ಹುಳ ಎಲ್ಲ ನೀವು ಕೇಳಿರ್ಬೋದು, ಅದೇ ತರನೇ ಅದು ಟೈಮ್ ಮೆದ್ಲಿ ಹೋಗಿ ಮೊಟ್ಟೆ ಇಟ್ರೆ ಅದರಿಂದ ಟ್ರಿಗರ್ ಆಗಿ ಫಿಟ್ಸ್ ಬರುತ್ತೆ. ಸೇಮ್ ಈ ಡ್ರಿಂಕ್ಸ್ ಇಂದನು ಅದು
ಬ್ರೈನಿಗೆ ಹೋಗಿ ಹೋಗಿ ಡ್ಯಾಮೇಜ್ ಮಾಡಿ ಮಾಡಿ ಅದು ಫಿಟ್ಸ್ ಬಿಡುವಾಗ ಏನಾಗುತ್ತೆ, ಅದು ಬ್ರೈನ್ ಟ್ರಿಗರ್ ಆಗಿ ಫಿಟ್ಸ್ ಬರುತ್ತೆ. ಅದು ಆಲ್ಕೋಹಾಲ್ ವಿಡ್ರಾಲ್ ಸೀಜರ್ಸ್ ಅಂತ ಕರಿತೀವಿ ನಾವು. ಹಂಗೆ ಇವೆಲ್ಲ ಸೆಕೆಂಡರಿ ಕಾಸಸ್. ಮತ್ತೆ ಇನ್ನೆಷ್ಟೋ ಕಾಸಸ್ಗಳಿದಾವೆ. ಈಗ ನಿಮ್ಗೆ ಸೋಡಿಯಂ ಕಮ್ಮಿ ಆದ್ರೆ ಫಿಟ್ಸ್ ಬರೋದು, ಹಂಗೆ ಹಲವಾರು ಕಾರಣಗಳಿದಾವೆ. ಈಗ ತಲೆನೋವು ಬರುತ್ತೆ ಕೆಲವರಿಗೆ ಅರೆ ತಲೆನೋವು ಅಂತ, ಅದರಲ್ಲಿ 2. ಅದರಲ್ಲಿ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಟಡಿ ಮಾಡೋತ್ತಿಗೆ ಜಾಸ್ತಿ ಬರುತ್ತೆ, ಟಿವಿ ನೋಡೋದ್ರಿಂದ ಕನ್ನಡಕ ಹಾಕೋದೊಂದು ಸರಿ ಆಗುತ್ತೆ, ಈ ತರ ಎಲ್ಲ ತಲೆನೋವುಗಳಿರುತ್ತೆ. ಅದಕ್ಕೆ ಏನು ಮೆಡಿಸಿನ್ ಮಾಡ್ಬೋದು ಸರ್? ಈಗ ಫಸ್ಟ್ ನಾವು ಯಾವ ತಲೆನೋವು ಯಾವ್ದ್ರೆ ಹೆಂಗ್ ಬಂದಿದೆ ಅಂತ ಫಸ್ಟ್ ಕಂಡುಹಿಡಿಬೇಕು. ಅಂದ್ರೆ ಒಂದು ಕಾಸ್ ಇದಿರ್ಬೋದು. ಈಗ ಮಕ್ಕಳಲ್ಲಿ ಪೀಡಿಯಾಟ್ರಿಕ್ ಮೈಗ್ರೇನ್ ಅಂತ ಬರ್ತದೆ, ಮೈಗ್ರೇನ್ ಮಕ್ಕಳಲ್ಲಿ ಬರೋದು ಅಥವಾ ಬೇರೆ ಏನಾರು ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ರಿ ಅಟ್ಯಾಕ್ ಅಂತ ಕರಿತೀವಿ. ಹೇಗೆ ನಾವು ಈಗ ಸೆಕೆಂಡ್ರಿ ಕಾಸಸ್ ಇಂದ ಫಿಟ್ಸ್ ಬರೋದು ಹೆಂಗೆ ಹೇಳಿದ್ವಿ, ಎಪಿಲೆಪ್ಸಿ ಬರೋದು, ಹಂಗೆ ಸೆಕೆಂಡ್ರಿ ಅಟ್ಯಾಕ್ ಅಂದ್ರೆ ತಲೆಯಲ್ಲಿ ಏನಾದ್ರು ಗೆಡ್ಡೆ ಅದು ಇದು ಅವರಿಂದನೂ ತಲೆನೋವು ಬರೋದ್ ಸಾಧ್ಯತೆ ಇದೆ. ಅದಕ್ಕೆ ಅದನ್ನ ರೂಲ್ ಔಟ್ ಮಾಡಕ್ಕೆ ಬ್ರೈನ್ ಇಮೇಜಿಂಗ್ ಮಾಡಿಸೋದು ಬೆಟರ್, ಹಂಗೆ ಕನ್ಫರ್ಮ್ ಮಾಡಕ್ಕೆ. ಈಗ ಅಲ್ಝೈಮರ್ಸ್ ಕಾಯಿಲೆ ಅಂತ ಏನೋ ಹಾಕಿದ್ದೀರಿ. ಅಲ್ಝೈಮರ್ಸ್ ಅದೇ ಮರವಿನ ರೋಗನ? ಅದು ಯಾರು ಹೆಚ್ಚಾಗಿ? ಈಗ ಆಲ್ಝೈಮರ್ಸ್ ಮರುವಿನ ರೋಗದಲ್ಲಿ ಒನ್ ಆಫ್ ದಿ ಕಾಯಿಲೆಗಳು. ಮರುವಿನ ರೋಗದಲ್ಲಿ ತುಂಬಾ, ಅದ್ರಲ್ಲೇ ಒಂದು ದೊಡ್ಡ ಪಟ್ಟಿ ಇದಾವೆ. ಆ ಪಟ್ಟಿಯಲ್ಲಿ ಆಲ್ಝೈಮರ್ಸ್ ಕಾಯಿಲೆ ಅದು ಒಂದ್ ಟೈಪ್. ಅದ್ರಲ್ಲಿ ಬ್ರೈನ್ ಡಿಜನರೇಷನ್ ಎಲ್ಲ ಆಗಿ ಮರುವಿನ ಕಾಯಿಲೆ ಶುರು ಆಗೋದು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಬೇಗ ಬಂದ್ರೆ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಡಿಲೇ ಮಾಡ್ಬೋದು. ಈಗ ಅದು ಪ್ರೋಗ್ರೆಷನ್ ಡಿಲೇ ಮಾಡೋದು, ಬೇಗ ತೋರಿಸ್ದಂಗು ಟ್ರೀಟ್ಮೆಂಟ್ ತಗೊಂಡು ಡಿಲೇ ಅದು ಪ್ರೋಗ್ರೆಸ್ ಆಗ ಡಿಲೇ ಮಾಡಿದಷ್ಟು ಒಳ್ಳೇದು. ಇಲ್ಲಿದ್ರೆ ಏನಾಗತ್ತಂದ್ರೆ ನಿಮ್ದು ಡೈಲಿ ಆಕ್ಟಿವಿಟೀಸು ಅದು ಇದು ಎಲ್ಲದೂ ಕಷ್ಟ ಆಗ್ಬಿಡತ್ತೆ. ನಿಮ್ದು ಸುತ್ತಮುತ್ತ ನೋಡ್ಕೊಂಡಿರೋ ನಿಮ್ ರಿಲೇಟಿವ್ಸ್ ಅವರು ಇವರು ಎಲ್ಲರಿಗೂ ನಿಮ್ಮನ್ನ ನೋಡ್ಕೊಂಡದು ಅದು ಇದು ಕಷ್ಟ ಆಗೋದು. ಸೊ ಅಲ್ಲಿ ಆ ಸ್ಟೇಜಿಗೆ ಪ್ರೋಗ್ರೆಸ್ ತಡಿಬೇಕಂದ್ರೆ ಮುಂಚೆನೆ ಮೆಡಿಸಿನ್ ಮಾಡೋದು ಒಳ್ಳೇದು. ಇನ್ನೊಂದು ನಡಿಗೆಯಲ್ಲಿ ಅಸ್ಥಿರತೆ ಅಂತ ಹಾಕಿದ್ದೀರಿ, ಅದೇನ್ ಸರ್ ನಡಿಗೆಯಲ್ಲಿ ಅಸ್ಥಿರತೆ ಅಂದ್ರೆ ಅಟ್ಯಾಕ್ಸಿಯಾ. ಈಗ ಹೆಂಗೆ ನಾವು ಮೆದ್ಲಿನ ನಡೆಯಕ್ಕೆ ಹಾಗೆ ಹೀಗೆ ಎಲ್ಲ ಹೆಲ್ಪ್ ಮಾಡತ್ತೆ ನರ ಸಿಸ್ಟಮ್, ಹಾಗೆ ಬ್ಯಾಲೆನ್ಸ್ ಸಿಸ್ಟಮ್ ಇದೆ. ಅದು ನರದಲ್ಲೇ ಇಂದನೇ ಇದೆ. ಮೆದ್ಲಿಂದ ಶುರುವಾಗಿ ನಮ್ಮ ಇದು ಕಿವಿಯಿಂದ ಸಿಸ್ಟಮ್ ಕನೆಕ್ಟ್ ಆಗಿ ನಮ್ಮ ಕಣ್ಣಿಂದ ಸಿಸ್ಟಮ್ ಕನೆಕ್ಟ್ ಆಗಿ ಎಲ್ಲ ಕಡೆನೂ ಬ್ಯಾಲೆನ್ಸ್ ಸಿಸ್ಟಮ್ ಇದೆ. ಆ ಬ್ಯಾಲೆನ್ಸ್ ಸಿಸ್ಟಮಿಗೆ ಏನಾರು ಏರುಪೇರಾದ್ರೆ ಈ ತೊಂದರೆಗಳಾಗ್ತವೆ. ಇನ್ನೊಂದು ಡಿಸ್ಕ್ ಜಾರುವುದು, ಈ ಬೆನ್ನು ಮೂಳೆ ಸವೆತ ಇದೆಲ್ಲ ಹೇಳಿರಲ್ಲ, ಅದು ಹೇಗೆ ಸರ್? ಅದು ಈಗ ಮನುಷ್ಯರಲ್ಲಿ ನೀವು ನೋಡಿರ್ಬೋದು ಕರ್ವೇಚರ್, ನಮ್ದು ಬೆನ್ಮೂಳೆ ಸ್ಟ್ರೈಟ್ ಇರಲ್ಲ, ಸ್ವಲ್ಪ ಒಂದು ಕುತ್ತಿಗೆಯಲ್ಲಿ ಒಂದು ಕರ್ವ್ ಹೊಡೆಯುತ್ತೆ, ಮತ್ತೆ ಸೊಂಟದಲ್ಲಿ ಒಂದು ಕರ್ವ್ ಹೊಡೆಯುತ್ತೆ. ಆ ಜಾಗದಲ್ಲಿ ಜಾಸ್ತಿ ನಾವು ಮೆಕ್ಯಾನಿಕಲ್ ಮೂವ್ಮೆಂಟ್ಸ್ ಮಾಡ್ತೀವಿ. ಈಗಿನ ಕಾಲದಲ್ಲಿ ಜಾಸ್ತಿ ಆಕ್ಟಿವಿಟಿ ಮಾಡ್ತೀವಿ. ಆಗ ಏನಾಗತ್ತೆ, ಅದೇ ಜಾಗದಲ್ಲಿ ನಮ್ದು ಕೈಗಳಿಗೆ ನರ ಮತ್ತೆ ಸೊಂಟದಲ್ಲಿ ಕಾಲುಗಳಿಗೆ ನರಗಳು ಪಾಸ್ ಆಗ್ತವೆ. ನಮ್ದು ಮೆದ್ಲಿಂದ ನರ ಕೆಳಗಡೆ ಪಾಸ್ ಆಗಿ, ಸೊ ಆ ಮೆಕ್ಯಾನಿಕಲ್ ಇದರಿಂದ ಎಲ್ಲ ಏನಾಗುತ್ತೆ, ಡಿಸ್ಕ್ ಏನಾದ್ರು ನೋವು ಜಾರ್ ಬಿಟ್ರೆ ಆ ನರಗಳಿಗೆ ಪ್ರೆಸ್ ಮಾಡಿ ಅಲ್ಲಿಂದ ನೋವು ಎಳ್ತಾ ಬರೋದು ಅವೆಲ್ಲ ಆಗತ್ತೆ. ಸೊ ಆ ಪ್ರಾಬ್ಲಮ್ಗಳು ಜಾರದು. ಈ ಮುಖದ ಪಾರ್ಶ್ವವಾಯು ಅಂತ ಕೇಳಿ ಸರ್. ಪಾರ್ಶ್ವವಾಯು ಅಂದ್ರೆ ನಾವು ಪೂರ್ತಿ ಒಂದ್ ಸೈಡ್ ಅಂತ ಯೋಚನೆ ಮಾಡಿದ್ವಿ, ಈ ಮುಖಕ್ಕೆ ಮಾತ್ರ ಪಾರ್ಶ್ವ ಆಗುತ್ತಾ? ಹೌದು. ಈಗ ಮುಖದ ಪಾರ್ಶ್ವ ಎರಡ್ ಕಾರಣಗಳಾಗ್ತವೆ. ಒಂದು ಮೇಲಿನ ಭಾಗದಂದ್ರೆ ಸ್ಟ್ರೋಕ್ ಅಲ್ಲಿ ಆಗತ್ತಲ್ಲ ಅದು. ಇನ್ನೊಂದು ಲೋಕಲ್ ಮುಖದ ನರ, ಒಂದ್ಸತಿ ಮುಖಕ್ಕೆ ನರ ಇಲ್ಲಿ ಬರ್ತದಲ್ಲ ಅಲ್ಲಾಗದು. ಅದು ಮಾಮೂಲಿ ಈ ಕಿವಿ ಇನ್ಫೆಕ್ಷನ್ಸ್ ಅದು ಆ ಕಾರಣ, ಮತ್ತೆ ಶುಗರು,
ಹಲವಾರು ಕಾರಣದಿಂದ ಆಗ್ತವೆ ಮುಖದ ಪಾರ್ಶ್ವ. ಓಹೋ. ಹುರಿ ಮತ್ತೆ ನರ ಮತ್ತೆ ಸ್ನಾಯುಗಳದ್ದು ಅಂತ ಹಾಕಿದಿರಿ. ಹಾ. ಈಗ ಹೇಗೆ ನಾವು ಈ ನ್ಯೂರೋಪತಿ ಅಂತ ಹೇಳ್ತೀವಿ, ಅದು ಎಲ್ಲ ಬೇರೆ ಭಾಗದಲ್ಲೂ ಕಾಣ್ತವೆ. ಒಂದು ಬೆನ್ನು ಉರಿ, ಮತ್ತೆ ಅದ್ರ ಜೊತೆಗೆ ಪಕ್ಕೆ ಆ ಜಾಗದಲ್ಲೂ ಉರಿ ಬರೋದು, ಹಂಗೆ ಬೇರೆ ಬೇರೆ ಜಾಗದಲ್ಲೂ ಉರಿ ಬರ್ತದೆ. ಅದ್ರ ಪ್ರಕಾರ ಕಾರಣ ಹುಡುಕಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕು. ಮೆದುಳಿನ ಆಘಾತಕಾರಿ ಗಾಯ ಅಂತ ಹಾಕಿದಿರಿ, ಅದು ಹೇಗೆ? ಅದು ಮೆದುಳಿಗೆ ಪೆಟ್ಟು ಬೀಳೋದು ಹೇಗೆ? ಅದು ಈಗ ಹಲವು ಕಾರಣದಿಂದ ಮೆದುಳಿಗೆ ಪೆಟ್ಟು ಬೀಳುತ್ತೆ. ಅದು ಒಂದು ಆಕ್ಸಿಡೆಂಟ್ಗಳು, ಅಥವಾ ಯಾವುದೇ ರೀತಿ ಇಂಜುರಿ, ಮೆದುಳು ಇದು ತಲೆಬುರುಡೆ ಮೇಲೆ, ಅದರಿಂದ ಮೆದುಳು ಅಡಿ ಇರೋದಕ್ಕೆ ತನ್ನಷ್ಟಕ್ಕೆ ಅದಕ್ಕೆ ಇಂಜುರಿ ಆಗತ್ತೆ. ಇದಕ್ಕೆ ಏನಾಗತ್ತೆ ಅಂದ್ರೆ ಅದ್ರದ್ದು ಎಷ್ಟು ಇಂಜುರಿ ಆಗತ್ತೆ ಅದ್ರ ಮೇಲೆ ಇದು ಟ್ರೀಟ್ಮೆಂಟ್ ಚೇಂಜ್ ಆಗತ್ತೆ. ಅದಕ್ಕೆ ಫಸ್ಟ್ ನೀವು ಇದು ಮೆದುಳಿನ ಇಮೇಜಿಂಗ್ ಮಾಡಿ ನೋಡಿ ಅದ್ರ ಎಷ್ಟು ಡ್ಯಾಮೇಜ್ ಇದೆ ಅದ್ರ ಪ್ರಕಾರ ನೋಡಬೇಕು. ಮತ್ತೆ ಪ್ಲಸ್ ಆಗಿರೋ ಪೇಷಂಟ್ಗೆ ಅವ್ರದ್ದು ಇವೆಲ್ಲ ನೋಡ್ಬೇಕು, ಅವ್ರದ್ದು ಕಾನ್ಶಿಯಸ್ ಸ್ಟೇಟಸ್, ಅವ್ರದ್ದು ಬೇರೆ ಏನಾದ್ರು ತೊಂದರೆ ಇದೆಯಾ, ಎಲ್ಲ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಬೇಕು. ಈ ಕುತ್ತಿಗೆ, ಬೆನ್ನು, ಕಾಲು ನೋವು ಇದೆಲ್ಲ ಹೇಳಿದಿರಿ. ಅವೆಲ್ಲ ಅದ್ರಲ್ಲೇ ಬಂತು. ಈಗ ಪಾದದಲ್ಲಿ ಉರಿ ಮತ್ತೆ ಖಿನ್ನತೆ ಅಂತ, ಇದು ನಾವು ಸುಮಾರು ಟಿವಿ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಎಲ್ಲ ನೋಡ್ತೀವಿ. ಅದು ಹೆಚ್ಚಾಗಿ ಡಯಾಬಿಟಿಕ್ ಇದ್ದವರಿಗೆ ಇದೊಂದು ಇರ್ತಕ್ಕಂಥದ್ದು ಜಾಸ್ತಿ, ಪಾದದಲ್ಲಿ ಉರಿ ಅಂತ. ಇದನ್ನ ಡಯಾಬಿಟಿಕ್ ಇದ್ದವ್ರು ಹೇಗೆ ತಡೆಗಟ್ಟಬಹುದು ಸರ್? ಈಗ ಮೇನ್ ಆಗಿ ಡಯಾಬಿಟಿಕ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡೋದು. ಶುಗರ್ ಕಂಟ್ರೋಲೇ ಮೇನ್. ಅದ್ರ ಜೊತೆಗೆ ಈಗ ಅದಕ್ಕೆ ಡಯಾಬಿಟಿಸ್ ಇಂದ ಡ್ಯಾಮೇಜ್ ಆಗಿರ್ತದಲ್ಲ ನರಕ್ಕೆ, ಅದೇನೇನ್ ಡ್ಯಾಮೇಜ್ ಆಗಿರ್ತದೆ ಅದ್ರ ಪ್ರಕಾರ ಒಂದು ಅದ್ರದ್ದು ನೋವು ಕಮ್ಮಿ ಮಾಡೋದು, ಅದು ಟ್ರೀಟ್ಮೆಂಟ್. ಮತ್ತೆ ಅದಕ್ಕೆ ಡ್ಯಾಮೇಜ್ ಆಗಿರೋದಕ್ಕಿಂತ ಸ್ವಲ್ಪ ಇವೆಲ್ಲ ಆಗಿರ್ತದೆ, ಅಲ್ಲಿ ನ್ಯೂಟ್ರಿಷನ್ ಅದಕ್ಕೆ ಕಮ್ಮಿ ಆಗಿರ್ತದೆ ನರಗಳಿಗೆ, ಅವೆಲ್ಲ ಕೊಟ್ಟು ಹೀಲ್ ಮಾಡೋಂಥ ಟ್ರೀಟ್ಮೆಂಟ್. ಸೊ ಇವೆಲ್ಲ ಮಾಡಿ ಅದನ್ನ ಕಮ್ಮಿ ಮಾಡೋದು. ಈಗ ನಿಶಕ್ತಿ ಮತ್ತೆ ಒತ್ತಡ ಅಂತ ಹಾಕಿದಿರಿ. ನಿಶಕ್ತಿ, ಒತ್ತಡ ಅಂದ್ರೆ ಏನು ಒತ್ತಡ ಸರ್? ಈಗ ಈಗ ಒಟ್ಟಿಗೆ ಈಗ ಇದು ಬರ್ತದೆ, ಈಗ ನಮ್ಮ ಬಾಡಿಯಲ್ಲಿ ಹೆಂಗೆ ನರದ ಸಿಸ್ಟಮ್ ಎಲ್ಲ ಇದಾವೆ, ಅದು ಯಾವ್ದ್ಯಾವ್ದೋ ಕಡೆನೂ ಒಂಥರ ನಿಶಕ್ತಿ ಮಾಡೋದು ಅವೆಲ್ಲ ಆಗತ್ತೆ. ತುಂಬಾ ವೀಕ್ ಆಗಿರುವಾಗ, ಅಂದ್ರೆ ಪೌಷ್ಟಿಕತೆ ಎಲ್ಲ ವೀಕ್ ಆಗಿರುವಾಗ, ಅಥವಾ ಬೇರೆ ಎಷ್ಟೋ ಹಲವಾರು ಕಾಯಿಲೆಗಳಿಂದ. ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು, ಟ್ರೀಟ್ಮೆಂಟ್ ಕೊಟ್ರೆ ತೊಂದರೆ ಅಂತ ಹೇಳಿದಿರಿ. ಈಗ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅದು ನಿಮಗೆ ಗೊತ್ತು. ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಿಮ್ದ ದಿನನಿತ್ಯ ಕಾರ್ಯಗಳು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು. ಸೊ ಇದರಲ್ಲಿ ನಿದ್ದೆಯಲ್ಲೇ ಹಲವಾರು ತರ ಕಾಯಿಲೆಗಳಿದಾವೆ. ಒಂದು ನಿದ್ದೆ ಕಮ್ಮಿ ಆಗೋದು, ಇನ್ನೊಂದು ನಿದ್ದೆ ಜಾಸ್ತಿ ಆಗೋದು, ಮತ್ತೆ ನಿದ್ದೆಯಲ್ಲಿ ಮಾಮೂಲಿ ಕೆಲಸ ಮಾಡ್ತಿರೋ ನಿದ್ದೆಯಲ್ಲಿ ಬೀಳೋದು, ಹಲವಾರು ಕಾಯಿಲೆಗಳಿದಾವೆ. ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡೋದು. ತಲೆ ತಿರುಗುವಿಕೆ ಮತ್ತೆ ಅಸಮತೋಲನ ಅಂತ ಹೇಳಿದಿರಿ. ಈಗ ನಾವು ನಿಮ್ಗೆ ಬ್ಯಾಲೆನ್ಸ್ ಸಿಸ್ಟಮ್ ಅಂತ ಹೇಳಿದ್ವಿ. ಹಾಗೆ ಆ ಬ್ಯಾಲೆನ್ಸ್ ಸಿಸ್ಟಮು ನಮ್ದು ತಲೆಯಲ್ಲಿ ಬ್ಯಾಲೆನ್ಸ್ ಸಿಸ್ಟಮ್ ಶುರು ಆಗುತ್ತೆ. ಅಲ್ಲೊಂದು ಸಿಸ್ಟಮ್ ಇದೆ, ಅದು ನಮ್ದು ಕಿವಿ ಭಾಗ, ಅಲ್ಲಿಂದ ಬ್ರೈನಿಗೆ ಕನೆಕ್ಟ್ ಆಗತ್ತೆ. ಆ ಭಾಗದಲ್ಲೂ ಏನಾಗತ್ತಂದ್ರೆ ಅಲ್ಲಿ ಏನಾದ್ರು ಕಾಯಿಲೆಗಳು ಅಥವಾ ಎಷ್ಟೋ ತೊಂದರೆಗಳಿಂದ ಹಂಗಾಗತ್ತೆ. ಅದರಿಂದ ಈ ತಲೆ ತಿರುಗಿ ತುಂಬಾ ತೊಂದರೆಗಳಾಗ್ಬೋದು. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲಿ ಮಾಡ್ತೀವಿ. ಮುಂದೆ ಹೇಳಿದ್ರೆ ಆಟಿಸಮ್ ಮತ್ತು ಮಕ್ಕಳ ನರರೋಗಗಳು ಅಂತ. ಈ ಮಕ್ಕಳು ಅದು ಏನು, ಹೇಗೆ ಸ್ಟಾರ್ಟ್ ಆಗೋದು, ಹೇಗೆ? ಈಗ ಮಕ್ಕಳಲ್ಲಿ ತುಂಬಾ ತರ ತೊಂದರೆಗಳಾಗ್ತವೆ.
ಅಲ್ಲೇ ಬೇರೆ ಬೇರೆ ತರ ಅಂದ್ರೆ ಒಂದು ಅವರ ಬೆಳವಣಿಗೆ, ಅದ್ರಲ್ಲೇ ಒಂದು ಅವರು ಇವೆಲ್ಲ ಮಾತೆಲ್ಲ ಲೇಟ್ ಆಗಿ ಡಿಲೇ ಆಗೋದು, ಅವ್ರದ್ದು ಆಕ್ಟಿವಿಟೀಸು ಅದು ಕರೆಕ್ಟ್ ಟೈಮಿಗೆ ಏನೇನು ಡೆವಲಪ್ ಆಗೋದು ಅದು ಲೇಟ್ ಆಗೋದು, ಹಾಗೆ ಅವ್ರಿಗೆ ಆ ಟೈಮಲ್ಲಿ ಅಷ್ಟು ಸಣ್ಣ ವಯಸ್ಸಲ್ಲೇ ಫಿಟ್ಸ್ ಬರೋದು, ತುಂಬಾ ತರ ಮಕ್ಕಳಿಗೆ ಇದಾಗತ್ತೆ. ಮತ್ತೆ ಅವ್ರದ್ದು ಮಕ್ಕಳು ಸೋಷಿಯಲ್ ಇಂಟ್ರಾಕ್ಷನ್ ಎಲ್ಲ ಮಾಡ್ತಾರಲ್ಲ ಬೇರೆ ಮಕ್ಕಳ ಜೊತೆ ಅದಿದು, ಅದರಲ್ಲಿ ಮಾಮೂಲಿ ತರ ಕಾಣಲ್ಲ, ಡಿವಿಯೇಷನ್ ಆಗೋದು. ಸೊ ಇವೆಲ್ಲ ನೋಡಿ ಟ್ರೀಟ್ಮೆಂಟ್ ಮಾಡ್ಬೇಕು, ಏನಾರ ಬೇರೆ ಏನಾರು ಕಂಡ್ರೆ. ಹಂಗೆ ಈಗ ನಾನು ನಿಮ್ನ ಜಾಸ್ತಿ ಆಯ್ತು ಕೇಳಿದ್ದೆ ಅಂತ ಕಾಣುತ್ತೆ, ಅದಿಷ್ಟನ್ನು ಹಾಕಿದ್ರಿ. ಇದು ಈಗೆಲ್ಲ ಏನಾಗಿದೆ ಅಂದ್ರೆ ಒಂದೊಂದು ವಿಚಾರಕ್ಕೆ ಒಬ್ಬೊಬ್ರು ಡಾಕ್ಟರ್ಗಳೀಗ, ಅದು ನಾನು ಇಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಕೇಳಿದೆ. ಈಗ ಇದೆಲ್ಲರೂ ನರಕ್ಕೆ ಸಂಬಂಧಪಟ್ಟು ನರದಿಂದನೇ ಆಗ್ತಕ್ಕಂಥ ಸಮಸ್ಯೆಗಳೆಲ್ಲ. ಈಗ ನರದ ಸಿಸ್ಟಮ್ ಈಗ ಎಲ್ಲಿ ಹೆಂಗಿಂದ ಶುರು ಆಗುತ್ತದೆ, ಮೊದ್ಲು ಮೆದುಳಿಂದ ಶುರು ಆಗಿ ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಅಂತೀವಿ. ಸ್ಪೈನಲ್ ಕಾರ್ಡ್ ಇಂದ ನೆಕ್ಸ್ಟ್ ಅಲ್ಲಿಂದ ನರಗಳು ಸ್ಪ್ರೆಡ್ ಆಗ್ತವೆ ಎಲ್ಲಾ ಕಡೆನು, ಕೈ ಕಾಲು ಎದೆ ಹೊಟ್ಟೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತವೆ. ಅದರಿಂದ ಲಾಸ್ಟ್ ನರಗಳಿಂದ ಮಾಂಸಖಂಡ ಮಸಲ್ಸ್ ಅಂತ ಅಲ್ಲಿಗೆ, ಅಲ್ಲಿಂದ ಅಲ್ಲಿಂದ ಶುರುವಾಗಿ ಅಲ್ಲಿ ತನಕ ಫುಲ್ ಕನೆಕ್ಷನ್ ಫುಲ್. ಅದರಿಂದ ಈ ಬರೋ ಎಲ್ಲಾ ಕಾಯಿಲೆಗಳು ಅಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಿದೀವಿ. ಸೊ ಅದು ಅಲ್ಲಿಂದ ಅಲ್ಲಿಗೆ ಎಷ್ಟೋ ಕಾಯಿಲೆಗಳು ಬರ್ತವೆ. ಈಗ ಒಂದೊಂದ್ ಟೈಮ್ ಏನಾಗತ್ತಂದ್ರೆ ಒಂದೊಂದು ಬೇರೆ ಬೇರೆ ಸಿಸ್ಟಮ್ಸ್ ಜೊತೆ ಕನ್ಫ್ಯೂಸ್ ಆಗತ್ತೆ. ಈಗ ಎಷ್ಟೋ ಜನ ನೋಡಿದೀವಿ ನಾವು, ಈಗ ಈ ಕೈಗಳು ಇಲ್ಲಿ ನೋವು ಬರ್ತದೆ, ಇಲ್ಲಿಂದ ಸಡನ್ ಆಗಿ ಎಳ್ತಾ ಬಂದು ನೋವೆಲ್ಲ ಬರ್ತದೆ. ಎಷ್ಟೋ ಜನ ಹಾರ್ಟಿನ ಕಾಯಿಲೆ ಅಂತ ತಿಳ್ಕೊಂತಾರೆ, ಯಾಕಂದ್ರೆ ಹಾರ್ಟ್ ಅಲ್ಲಿ ಕೇಳಿರ್ಬೋದು ಎದೆ ನೋವು, ಮತ್ತೆ ಈ ಲೆಫ್ಟ್ ಈ ಕಡೆ ನೋವು ಬರೋದು. ಸೊ ಎಷ್ಟೋ ಜನ ಕನ್ಫ್ಯೂಸ್ ಆಗುತ್ತೆ. ಒಂದೊಂದ್ ಟೈಮ್ ಏನಾಗತ್ತೆ ಹಿಂಗೆ ಬೇರೆ ಇದು ಸಿಸ್ಟಮ್ ಜೊತೆ ಕನ್ಫ್ಯೂಸ್ ಆಗ್ಬಿಡತ್ತೆ ಜನಕ್ಕೆ. ಸೊ ಎರಡನ್ನೂ ರೂಲ್ ಔಟ್ ಮಾಡೋದು ಬೆಟರ್. ಹಾಗೆ ಈ ಉಳಿದಂತೆ ಈಗ ನೀವು ಕಂಡ ಹಾಗೆ ಈ ನರರೋಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಒಂದು ವಿವರ ಹೇಳ್ಬೋದಾ, ಯಾರು ಯಾವ ತರದವರು ಬರ್ತಾರೆ ಅಂತ? ಈಗ ಇಲ್ಲಿ ತೊಂದರೆಗಳು ನೋಡಿದೀವಿ ನಾವು. ಈಗ ಏನೇನು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಲಿಸ್ಟ್ ಅಲ್ಲಿ, ಅದ್ರ ಜೊತೆಗೆ ಸ್ಪೆಷಲ್ ತರದ್ದು ಈಗ ತುಂಬಾ ರೇರ್ ಆಗಿ ಕಾಯಿಲೆಗಳು ಇರ್ತವೆ. ಅದ್ರ ಬಗ್ಗೆ ಒಬ್ರೊಬ್ರು ಇದೆ ಜನರಲ್ ಪಬ್ಲಿಷ್ ಮಾಡ್ತಾರೆ, ಆರ್ಟಿಕಲ್ ಮಾಡ್ತಾರೆ. ಹಂಗಿದ್ರೆ ರೇರ್ ಕಾಯಿಲೆ ಅದನ್ನು ಒಂದೊಂದು ಇದಾವೆ, ಎಷ್ಟೋ ಇದಾವೆ. ಎಲ್ಲಾ ತರ ತೊಂದರೆಗಳು ನೋಡಿದೀವಿ, ಎಲ್ಲಾ ತರ ಇದಾರೆ. ಮತ್ತೆ ಒಬ್ರೊಬ್ರು ತುಂಬಾ ವರ್ಷದಿಂದ ಆ ಕಡೆ ಈ ಕಡೆ ಎಲ್ಲ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ. ಒಂದೊಂದು ತುಂಬಾ ವರ್ಷದಿಂದ ಎಳಿತಿರೋ ತೊಂದರೆಗಳು ಇರ್ತವೆ. ಅದರಿಂದ ಈಗ ನರರೋಗ ತಜ್ಞರು ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಇರೋದು ಕಡಿಮೆ, ಪ್ರೈವೇಟ್ ಅಲ್ಲೇ ಇರೋದು ಜಾಸ್ತಿ. ಕಾಮನ್ ಮ್ಯಾನಿಗೆ ಬಂದು ನಿಮ್ಮನ್ನ ಸಂಪರ್ಕ ಮಾಡೋದಕ್ಕೆ, ಆ ಫೀಸ್ ಕೊಡಕ್ಕೆ ಎಲ್ಲ ಸಾಧ್ಯ ಆಗುತ್ತೆ ಸರ್? ಆಗತ್ತೆ. ಯಾಕಂದ್ರೆ ನಾವು ಏನು ಈ ಬ್ಯಾಂಗ್ಳೂರ್ ಲೆವೆಲ್ ಆತರ ಲೆವೆಲ್ ಅವೆಲ್ಲ ನಾವು ಆತರ ಎಲ್ಲ ಇದ್ ಮಾಡ್ತಿಲ್ಲ. ಇಲ್ಲಿ ನಮ್ದು ಡಿಸ್ಟಿಕ್ ಆ ಲೆವೆಲ್ಗೆ ಹೆಂಗ್ ಸೂಟಬಲ್ ಇದೆ ಆ ಲೆವೆಲ್ಗೆ ನಾವೆಲ್ಲ ನೋಡ್ತಿದೀವಿ. ಯಾಕಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಹೆಂಗ್ ನೋಡ್ತಾರೆ ಅವೆಲ್ಲ ನಮ್ಗೆ ಅಲ್ಲಿ ಬೇರೆಯವರು ನೋಡಿರೋದು ಅಥವಾ ಅಲ್ಲಿ ಹೆಂಗ್ ಇದೆಲ್ಲ ನೋಡ್ತಾರೆ ಅವೆಲ್ಲ ನಮ್ಗೆ ತಿಳಿದಿದೀವಿ. ಬರೀ ಸೂಪರ್ ಸ್ಪೆಷಲಿಸ್ಟ್ ಒಂದೇ ಅಲ್ಲ, ಸ್ಪೆಷಲಿಸ್ಟ್ ಅಲ್ಲಿ ಬೆಂಗಳೂರಲ್ಲಿ ತುಂಬಾ ಕಾಸ್ಟ್ಲಿನೇ. ಆತರ ಎಲ್ಲ ನಾವೇನ್ ಇಲ್ಲಿ ಮಾಡಲ್ಲ. ಅಂದ್ರೆ ಇಷ್ಟು ಕಾಯಿಲೆಗಳು ನೀವು ಪಟ್ಟಿ ಹೇಳಿದ್ನಲ್ಲ ನಾನು, ಇದೆಲ್ಲದೂ ನರಕ್ಕೆ ಸಂಬಂಧಪಟ್ಟಂತದ್ದು. ಒಂದಷ್ಟು ಪ್ರಿಕಾಷನರಿ ಆಗಿ ಫುಡ್, ಒಂದಷ್ಟು ಟ್ಯಾಬ್ಲೆಟ್, ಒಂದಷ್ಟು ಯೋಗ, ಒಂದಷ್ಟು ನಡಿಗೆ, ಒಂದಷ್ಟು ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೊಂಡ್ರೆ ಒಂದಷ್ಟು ಆರೋಗ್ಯನ ಕಾಪಾಡ್ಕೊಂಬೋದು ಸರ್. ಹೌದು. ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಈ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಎಲ್ಲ ಎಷ್ಟೋ ಕಾಮನ್ ಕಾಯಿಲೆಗಳು. ಸೊ ಅವಕ್ಕೆ ಸ್ಪೆಷಲೈಸ್ಡ್ ಡಯಟ್ಸ್ ಇದಾವೆ.
ಈಗ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಈಗ ಇದು ಡ್ಯಾಶ್ ಡಯಟ್ ಅಂತ ಬರ್ತದೆ. ಅದ್ರಲ್ಲಿ ನೀವು ಹೋಲ್ ಗ್ರೈನ್ಸ್ ಅಂದ್ರೆ ಪಾಲಿಶ್ ಮಾಡಿದಂಥದ್ದು ಅವೆಲ್ಲ ತಿಂದ ರೈಸ್, ಮತ್ತೆ ಇದು ಮೈದಾಕ್ಕೆ ಬದಲು ಆಟ, ಅಂದ್ರೆ ಟೋಟಲಿ ವೈಟ್ ಇರೋಂತ ಯಾವ್ದು ತಿನ್ಬಾರ್ದು ಅಂತ. ಅಂದ್ರೆ ಹೋಲ್ ಗ್ರೈನ್ಸ್. ಅದ್ರ ಜೊತೆಗೆ ಈಗ ನಾನ್ ವೆಜ್ ತಿನ್ನೋರು ವೈಟ್ ಮೀಟ್ ಅದು ಬೆಟರ್. ರೆಡ್ ಮೀಟ್ ಅಂದ್ರೆ ಮಟನ್ ಅವೆಲ್ಲ. ವೈಟ್ ಮೀಟ್ ಅಂದ್ರೆ ಈ ಫಿಶ್, ಚಿಕನ್, ಸೊ ಅದು ಬೆಟರ್ ನಾನ್ ವೆಜ್ ತಿನ್ನೋದು. ಮತ್ತೆ ಎಗ್ಸ್, ಮತ್ತೆ ಇದು ಸಾಲ್ಟ್ ರಿಸ್ಟ್ರಿಕ್ಷನ್ ಮಾಡ್ಬೇಕು, ಅದು ಕಮ್ಮಿ ಮಾಡ್ಬೇಕು, ಉಪ್ಪು. ಮತ್ತೆ ಇದು ಡಯಾಬಿಟಿಕ್ ಡಯಟ್ ಅಲ್ಲಿ ಹೆಂಗೆ ಅಂದ್ರೆ ನಿಮ್ದು ಪ್ಲೇಟಿನ ಅದ ಹೆಂಗ್ ಡಿವೈಡ್ ಮಾಡ್ಬೇಕಂದ್ರೆ 40% ಕಾರ್ಬೋಹೈಡ್ರೇಟ್ಸ್, ಇನ್ನು ಉಳಿದ್ರಲ್ಲಿ ಇದು ತರಕಾರಿಗಳು. ಫ್ರೂಟ್ಸ್ ಅಲ್ಲಿ ತುಂಬಾ ಸಿಹಿ ಇರೋದು ಫ್ರೂಟ್ಸ್ನೆಲ್ಲ ಕಮ್ಮಿ ಮಾಡ್ಬೇಕು. ಅದರಲ್ಲಿ ಕಮ್ಮಿ ಸಿಹಿ ಇರೋ ಫ್ರೂಟ್ಸ್ ಗ್ರೀನ್ ಆಪಲ್ ಅವೆಲ್ಲ ಸ್ವಲ್ಪ ತಗೊಳ್ಬೋದು. ತುಂಬಾ ಸಿಹಿ ಇರೋ ಫ್ರೂಟ್ಸ್ ಎಲ್ಲ ಕಮ್ಮಿ ಮಾಡ್ಬೇಕು. ಸೀಬೆಹಣ್ಣು ತಿನ್ಬೋದು. ಹಾ, ಸೀಬೆಹಣ್ಣು ಅದ್ರಲ್ಲೆಲ್ಲ ಸಿಹಿ ಕಮ್ಮಿ ಇದೆ. ಹಂಗೆ ಈಗ ಟೋಟಲಿ ಇವತ್ತಿನ ಇದರಲ್ಲಿ ಬೇರೆ ಬೇರೆ ಕಾಯಿಲೆಗಳು ಇದೆ. ಹೌದು. ಡಯಾಬಿಟಿಕ್ ಅಂದ್ರೆ ಜಾಸ್ತಿ. ಈಗ ಅಲ್ಲಿ ಬೆಳಿಗ್ಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅಲ್ಲಿ ಏನ್ ಹೇಳ್ತಾರೆ 70ರಿಂದ 110 ಇರ್ಬೇಕು ಅಂತ. ಅದು ಒಂದ್ಸರಿ ಡಯಾಬಿಟಿಕ್ ಸ್ಟಾರ್ಟ್ ಆದಷ್ಟು ಇರಲ್ಲ. ಅದೇನಿದ್ರು 150 ಮೇಲೆ, 250 ತನಕ ತೊಂದರೆ ಇಲ್ಲ ಅಂತ ಒಂದ್ ಕಡೆ ಹೇಳಿದ್ರೆ, ಸೈನ್ಸ್ ಹೇಳುತ್ತೆ 70ರಿಂದ 110 ಇರ್ಬೇಕು ಅಂತ. ನಿಜವಾಗ್ಲೂ ಡಯಾಬಿಟಿಕ್ ಎಷ್ಟಿರ್ಬೇಕು ಸರ್ ಸ್ಟಾರ್ಟಿಂಗು? ಈಗ ಸ್ಟಾರ್ಟಿಂಗು ಈಗ ಗೈಡ್ಲೈನ್ಸ್ ಪ್ರಕಾರ ಈಗ ನಿಮ್ದು 140 ಇದೆಯಲ್ಲ, ಆ ಪಾಯಿಂಟ್ ಟಚ್ ಆಯ್ತಾ, ಅದ್ರ ಮೇಲೆ ಎಲ್ಲ ಶುಗರ್ ಅಂತ ತಗೊಳ್ಬೋದು. ಅರೆ ಫಸ್ಟ್ ಇನಿಷಿಯಲ್ ಪಾರ್ಟ್ ಅಲ್ಲಿ ಡಯಾಬಿಟಿಕ್ ಡಯಟ್ ಅಂತ ಇರ್ತದೆ. ಡಯಾಬಿಟಿಕ್ ಡಯಟ್ ಮಾಡಿ ಕಂಟ್ರೋಲ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಡಯಾಬಿಟಿಕ್ ಡಯಟ್ ಮಾಡಿ ಕಂಟ್ರೋಲ್ ಮಾಡ್ಬೇಕು. ಅದು ಇನಿಷಿಯಲ್ ಪಾರ್ಟ್ ಅಲ್ಲಿ. ಆಮೇಲೆ ಇದು ಅದ್ರಲ್ಲ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ಮೆಡಿಸಿನ್ ಶುರು ಮಾಡ್ಬೇಕು. ಈಗ ಮೆಡಿಸಿನ್ಸ್ ಅಲ್ಲಿ ಅದೇ ಒಂದು ತುಂಬಾ ವೆರೈಟಿ ಇದಾವೆ. ಅದಕ್ಕೆ ನಿಮ್ದು ಬೇರೆ ಇವೆಲ್ಲ ಸೂಟಬಲ್ ಪ್ರಕಾರ ಅಂದ್ರೆ ನಿಮ್ದು ಹಾರ್ಟ್ ಕಿಡ್ನಿ ಹೆಲ್ತ್ ಎಲ್ಲ ಚೆಕ್ ಮಾಡಿ ಯಾವ್ದು ಸೂಟಬಲ್ ಇದೆ ಅದ್ರ ಪ್ರಕಾರ ತಗೊಳ್ಬೇಕು. ಓಕೆ ಸರ್, ಇಷ್ಟು ಈ ನರಕ್ಕೆ ಸಂಬಂಧಪಟ್ಟಂತ ಅದರಿಂದ ಬರ್ತಕ್ಕಂಥ ಕಾಯಿಲೆಗಳು ಯಾವ್ದಾವ್ದು ಅಂತ ಇವರು ಒಂದ್ ಸ್ವಲ್ಪ ಮೇಜರ್ ಹೇಳಿದಾರೆ ಅಷ್ಟೇ. ಅದು ಒಂದೊಂದ್ರಲ್ಲೇ ಸಬ್ ಡಿವಿಷನ್ ತುಂಬಾ ಇದೆ. ಓಕೆ ಸರ್, ಈಗ ನೀವು ಏನೋ ಒಂದು ಮನೆಯವರ ಬೆಂಬಲಕ್ಕೋ ಅಥವಾ ನಿಮ್ಮ ಆಸಕ್ತಿಗೋ MBBS ಮಾಡಿದ್ರಿ, ಡಾಕ್ಟರ್ ಆದ್ರಿ. ಯಾವಾಗಾದ್ರೂ ಬೇಸರ ಆಯ್ತು ಸರ್, ನಾನು ಇದು ಆರಿಸ್ಕೊಂಬಾರ್ದಿತ್ತು, ನಾನು ಬೇರೆ ಏನಾದ್ರು ಇಂಜಿನಿಯರಿಂಗ್ ಏನೋ ಮಾಡ್ಬೋದಿತ್ತು ಅಂತ ಅನಿಸ್ತಾ ಯಾವಾಗ್ಲಾರು? ಹಾಗೇನಿಲ್ಲ. ಈಗ ಒಬ್ರೊಬ್ರು ಒಂದೊಂದು ಫೀಲ್ಡ್ ಅಲ್ಲಿ ಇಷ್ಟಪಡ್ತಾರೆ. ನಮಗೆ ಆತರ ಏನು ಹಂಗೆ ಆತರ ಹೋಗ್ಬೇಕಿತ್ತು, ಈ ತರ ಹೋಗ್ಬೇಕಿತ್ತು, ಆತರ ಏನು ಅನ್ಸಿಲ್ಲ. ಅಂದ್ರೆ ಒಂದು ನೀವು ಆರ್ಥಿಕವಾಗಿ ಚೆನ್ನಾಗಿದ್ದೀರಿ ಒಂದ್ ಮನೆ ಕಡೆ, ಜೊತೆಗೆ ಮನೆಯವರು ಡಾಕ್ಟ್ರು. ಅವಾಗ ನೀವು ಇನ್ನೊಂದು ಯೋಚನೆ ಮಾಡ್ಬೋದು, ತಾಯಿ ತಂದೆ ಏನಾದ್ರು ಆಸೆ ಪಟ್ರೆ ಬೆಂಗಳೂರಿಗೆ ಹೋಗೋಣ, ಒಂದ್ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋಣ, ಅಲ್ಲಿ ಒಂದಷ್ಟು ಜಾಸ್ತಿ ದುಡಿಬಹುದು ಅನ್ನೋ ಮನೋಭಾವ ಕಾಮನ್ ಆಗಿ ಇರುತ್ತೆ. ನೀವು ಮಲೆನಾಡವ್ರು ಆಗಿರೋದ್ರಿಂದ ಒಂದ್ ಕಡೆ ಕೃಷಿನೂ ನೋಡ್ಕೊಬೇಕು, ನೀವು ತೋಟವನ್ನು ನೋಡ್ಬೇಕು, ಮತ್ತೆ ಮಲೆನಾಡಲ್ಲಿ ಒಂದಷ್ಟು ಸರ್ವಿಸ್ ಮಾಡೋಣ ಅಂತ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಇದೀರಿ. ನಿಮ್ಗೇನ್ ಬೇಸರ ಆಗಿಲ್ಲ ಡಾಕ್ಟರ್ ಹುದ್ದೆ? ಏನಿಲ್ಲ. ನೀವು ಸರ್ಕಾರಿ ಹುದ್ದೆಗೆ ಏನಾದ್ರು ಪ್ರಯತ್ನ ಮಾಡ್ಲಿಲ್ವಾ ಸರ್? ಇಲ್ಲ ಇಲ್ಲ. ಮನೆ ಕಡೆ ಹೋಗ್ತಾ ಇರ್ಬೇಕಲ್ಲ, ಹಂಗಾಗಿ. ಓಕೆ ಸರ್, ಇನ್ನು ಈ ವೈದ್ಯಕೀಯ ರಂಗದಲ್ಲಿ ಈಗ ಕೆಲಸ ಶುರು ಮಾಡ್ತಾ ಇರೋಂಥದ್ದು MBBS MD ಆಗಿದ್ದಂಥವ್ರಿಗೆ, ಒಂದು ಯಂಗ್ಸ್ಟರ್ಸ್ಗೆ ನಿಮ್ಮ ಒಂದು ಸಲಹೆ ಏನ್ ಸರ್? ನಮ್ಮ ಸಲಹೆ ಅವ್ರದ್ದು ಯಾವ ಇದ್ರಲ್ಲಿ ಖುಷಿ ಇದೆ, ಯಾವ ಬ್ರಾಂಚ್ ಅಲ್ಲಿ, ಆ ಬ್ರಾಂಚ್ ಅಲ್ಲಿ ಮಾಡೋದ್ ಬೆಟರ್. ಈಗ ಈ ಬ್ರಾಂಚು ಆ ಬ್ರಾಂಚು ಅಂತ ಎಲ್ಲ ಯಾರೋ ಹೇಳ್ಬೋದು, ಅದೇ ಅದ್ರಲ್ಲಿ ತುಂಬಾ ಇದಿದೆ. ಬ್ರಾಂಚಸ್ ಎಲ್ಲ ತುಂಬಾ ಟೈಪ್ ಇದಾವೆ. ಇದು ಹೆಂಗೆ ನರ ತರ ಹಾರ್ಟ್ ಇದೆ, ಕಿಡ್ನಿ ಇದೆ, ಅದು ಬಿಟ್ಟು ಆರ್ಥೋಪೆಡಿಕ್ಸ್, ಮತ್ತೆ ಸ್ತ್ರೀ ರೋಗ, ಮಕ್ಕಳು
ತೊಂದರೆಗಳದ್ದು, ಪೀಡಿಯಾಟ್ರಿಕ್ಸ್, ಹಾಗೆ ತುಂಬಾ ಬ್ರಾಂಚಸ್ ಇದಾವೆ. ಅವ್ರಿಗೆ ಯಾವ ಬ್ರಾಂಚ್ ಇಷ್ಟ ಅದ್ರ ಆ ರೂಟ್ ಅಲ್ಲಿ ಹೋದ್ರೆ ಅದು ಚೆನ್ನಾಗಿರ್ತದೆ. ಯಾಕಂದ್ರೆ ಯಾವ್ದು ಪ್ಯಾಷನ್ ಇರ್ತದೆ, ಯಾವ್ದು ಅವ್ರಿಗೆ ಇಷ್ಟ ಇರ್ತದೆ, ಅದ್ರಲ್ಲಿ ಆರಾಮಾಗಿ ಡೆವಲಪ್ ಆಗ್ಬೋದು. ಈಗ ನೀವಿಬ್ರು ಡಾಕ್ಟರ್ಸ್ ಆಗಿರೋದ್ರಿಂದ ಗೊಂದಲ ಆಗಲ್ವಾ? ಡಾಕ್ಟರ್ ನೈಟ್ ಡ್ಯೂಟಿ ಇರುತ್ತೆ ಅವ್ರಿಗೆ, ನಿಮ್ಗೆ ನೈಟ್ ಡ್ಯೂಟಿ ಇರುತ್ತೆ, ಒಂದು ಇನ್ ಟೈಮ್ಗೆ ಮನೇಲೇ ಇರಕ್ಕೆ ಕಷ್ಟ ಆಗುತ್ತೆ, ಮಗಳನ್ನ ಬೇರೆ ನೋಡ್ಕೊಬೇಕು. ಏನ್ ತೊಂದರೆ ಆಗಿಲ್ಲ ಸರ್ ನಿಮಗೆ? ತೊಂದ್ರೆ ಅಂದ್ರೆ ನಾವು ಒಂದೇ ಬಿಲ್ಡ್ ಇರಕ್ಕೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅದಕ್ಕೆ ತೊಂದರೆ ಏನಾಗಲ್ಲ. ಓಕೆ ಸರ್, ಇನ್ನು ವೈದ್ಯಕೀಯ ವೃತ್ತಿನಲ್ಲಿ ನೀವು ಅನುಭವಿಸಿದ ಕಷ್ಟ ಏನಾದ್ರು ಇದೆಯಾ ಸರ್? ಸುಖ ಇದೆ ಬಿಡಿ, ಖುಷಿಲಿದ್ದೀರಿ. ಕಷ್ಟ ಏನಾದ್ರು ಆಯ್ತಾ ಸರ್ ನಿಮ್ಗೆ ವೈದ್ಯಕೀಯ ವೃತ್ತಿನಲ್ಲಿ? ಯಾವಾಗ್ಲೂ ಇದು ಟ್ರೈನಿಂಗ್ ಕಷ್ಟ ಅಂತೂ ಇದ್ದೇ ಇರ್ತದೆ. ಅದು ಆಮೇಲೆ ಒಂದ್ಸತಿ ಟ್ರೈನಿಂಗ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಹೇಳಿರಿ, ಸಂಶೋಧನೆ ಬಗ್ಗೆ ಮಾತನಾಡಿದ್ರೆ ನಿಮ್ಗೂ ಸ್ವಲ್ಪ ಏನಾದ್ರು ಸಂಶೋಧನೆ ಮಾಡುವ ಕಡೆ ಗಮನ ಹರಿಸ್ಬೇಕು, ನಾನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕಿದ್ರಲ್ಲಿ ಅನ್ನೋ ಭಾವನೆ ಇದೆಯಾ ಸರ್? ನಾವು ಇವಾಗ್ಲೇ ಈಗ ಹೆಂಗೆ ಇವೆಲ್ಲ ನರ ಅದ್ರಲ್ಲೇ ಸಂಶೋಧನೆ ನಡೀತಿರ್ತದೆ. ಈಗ ಯಾವ ಈ ನರ ಕಾಯಿಲೆಗಳು, ಈಗ ಹೊಸ ಹೊಸ ನರ ಕಾಯಿಲೆಗಳು ಹೊಸ ಹೊರಗಡೆ ಬರ್ತಾನೆ ಇದಾವೆ. ಈಗ ಮುಂಚೆ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ ಹಿಂಗೆ ಕಾಯಿಲೆಗಳಿದೆ ಅಂತ. ಮತ್ತೆ ಒಂದೊಂದು ಸ್ಪೆಷಲ್ ನರ ಕಾಯಿಲೆಗಳೆಲ್ಲ ಇನ್ನೂ ಹುಟ್ಟು ಬರ್ತಿದಾವೆ. ಅಂದ್ರೆ ಇನ್ನೂ ಮುಂಚೆಯಿಂದ ಹಂಗ ಇದಾವೆ ಅಂತ ಇನ್ನೂ ಕಣ್ಣು ಹಿಡ್ದಿರ್ಲಿಲ್ಲ. ಈಗ ಹೊಸದಾಗಿ ಬರ್ತಿದೆ, ಅದ್ರ ಬಗ್ಗೆ ಎಲ್ಲ ಕಲಿತಿರ್ತೀವಿ. ಹಂಗೆ ಆ ತರದ ಇರೋ ಪೇಷಂಟ್ ಅಲ್ಲಿ ಅದ್ರ ಲಕ್ಷಣಗಳು ಇದಾವ ಅಂತ ಹುಡುಕ್ತಿವಿ. ಆ ರೀತಿಯಲ್ಲಿ ಸಂಶೋಧನೆ ಅನ್ಬೋದು. ಓಕೆ ಸರ್, ಇಷ್ಟು ಹೊತ್ತು ಸುಮಾರು ವಿಚಾರಗಳ ಬಗ್ಗೆ, ಅದೆಲ್ಲ ನರಕ್ಕೆ ಸಂಬಂಧಪಟ್ಟಂಗೆ ಕಾಯಿಲೆಗಳು ಬರುವ, ಏನೇನು ಕಾಯಿಲೆಗಳು ಬರ್ತವೆ ಅಂತ ಹೇಳಿ ಎಲ್ಲವನ್ನು ಸೂಕ್ಷ್ಮವಾಗಿ ಸರಳವಾಗಿ ಒಂದು ಗ್ರಾಮೀಣ ಪ್ರದೇಶದ ಜನಗಳಿಗೆ ಅರ್ಥ ಆಗುವ ಭಾಷೆನಲ್ಲಿ ಹೇಳಿದಿರಿ. ಸ್ವಲ್ಪ ಇಂಗ್ಲಿಷನ್ನ ಜಾಸ್ತಿ ಬಳಸ್ತೇನೆ, ಎಲ್ಲದನ್ನು ಕನ್ನಡದಲ್ಲೇ ಒಂದಷ್ಟು ಜನಕ್ಕೆ ಸರಳವಾಗಿ ಅರ್ಥವಾಗುವ ಹಾಗೆ ಮಾತನಾಡಿದಿರಿ. ಪ್ರಿಯ ವೀಕ್ಷಕರೇ, ನೋಡಿ, ಸುಮುಖ್ ಅಂತ ಹೇಳಿ ಡಾಕ್ಟರ್ ಇವರು, ನರರೋಗ ತಜ್ಞರು. ಅಲ್ಲಿ ಟೆಕ್ಸ್ಟ್ ಅಲ್ಲಿ ನಂಬರ್ನ ಹಾಕಿದೀವಿ, ಇವ್ರನ್ನ ಸಂಪರ್ಕ ಮಾಡೋದಾದ್ರೆ ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು. ಸೋಮವಾರ ಮತ್ತೆ ಶುಕ್ರವಾರ ಮೂಡಿಗೆರೆನಲ್ಲಿ ಸಂಪರ್ಕ ಮಾಡ್ಬೋದು. ಸಂಜೆ ಬೇರೆ ದಿನ ಆಶ್ರಯ ನರ್ಸಿಂಗ್ ಹೋಮ್ ಚಿಕ್ಕಮಗಳೂರಿನಲ್ಲಿ ಅವರು ಲಭ್ಯ ಇರ್ತಾರೆ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ಸೇರಿ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನ ಮಾತನಾಡಿದಿರಿ. ಮತ್ತೆ ನೀವು ಒಂದಷ್ಟು ಸಂಶೋಧನೆ ಮಾಡಿ ಇನ್ನೊಂದಷ್ಟು ಏನಾದ್ರು ಕಲಿಬೇಕು, ಒಂದು ಸರ್ವಿಸ್ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಬಹಳಷ್ಟು ಇದ್ದಂಗಿದೆ. ಮಾತು ಕಡಿಮೆ ಆದ್ರೂ ಕೆಲಸ ಜಾಸ್ತಿ ಇದೆ. ಹಾಗಾಗಿ ನಿಮ್ಗೆ ಈ ವೈದ್ಯಕೀಯ ಫೀಲ್ಡ್ ನಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಗೆ ಆರೋಗ್ಯ, ಆಯಸ್ಸು, ಆರ್ಥಿಕ ಸ್ಥಿತಿ ಎಲ್ಲದನ್ನು ಕೂಡ ಆ ಭಗವಂತ ನಿಮ್ಗೆ ಕೊಡ್ಲಿ ಅಂತ ಹೇಳಿ ಇವತ್ತಿನ ಈ ಸಂದರ್ಶನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಹೋಗ್ಬಿಡ್ತೀನಿ ಸರ್, ನಮಸ್ಕಾರ. ಕ್ಯಾಮರಾಮನ್ ವಸಂತ್ ಜೊತೆ ಮಗಲ್ಮಕ್ಕಿ ಗಣೇಶ್, ಹೋಗಿ ಬರ್ತೀನಿ, ನಮಸ್ಕಾರ.